ಧೈರ್ಯವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಬೇಕಂದ್ರೆ ಅದರಲ್ಲಿ ಎಷ್ಟೊಂದು ಅಡಚಣೆಗಳು, ಎಷ್ಟೊಂದು ಕಷ್ಟ, ಏನೇನೆಲ್ಲ ಒಂದು ಅವಮಾನದ ಮಾತುಗಳು, ನೋಯಿಸುವಂತ ಮಾತುಗಳು, ತುಚ್ಚುವಂತ ಮಾತುಗಳು ಒಂದೇ ಕಾರಣ. ಇವತ್ತು ನಾನು ಒಂದು ಮಹಿಳೆಯಾಗಿ ಒಂದು ಸರ್ಕಾರ, ಒಂದು ಅಧಿಕಾರದಲ್ಲಿರೋ ಪಕ್ಷ, ಇಲ್ಲಿರೋ ಶಾಸಕರು, ಸಚಿವರು, ಮುಖ್ಯಮಂತ್ರಿ, ಅವರ ಮಗ, ಇಷ್ಟನ್ನೆಲ್ಲ ನಾನು ಎದುರಿಸಿ ಧೈರ್ಯವಾಗಿ ನಿಂತಿದ್ದೀನಿ. ಒಂದೇ ಒಂದು ಕಾರಣ, ಅಂಬರೀಷ್ ಅಣ್ಣನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಂಡ್ಯದ ಜನ, ಅವ್ರ ಮೇಲೆ ನನಗಿರೋ ನಂಬಿಕೆ, ಅವ್ರು ನನ್ನ ಪರವಾಗಿದ್ದಾರೆ ಅನ್ನೋ ಒಂದು ನಂಬಿಕೆ, ಒಂದು ಭರವಸೆ. ಹಾಗಾದ್ರೆ ನನ್ನ ಪ್ರಶ್ನೆ ಇಷ್ಟೇ, ಈ 5,000 ಕೋಟಿ ನೀವು ಅನುದಾನ ಅಂತ ಏನು ಘೋಷಿಸಿದಿರೋ ಅದು ಮಂಡ್ಯ ಅಭಿವೃದ್ಧಿಗ ಅಥವಾ ನಿಮ್ಮ ಮಗನ ಎಲೆಕ್ಷನ್ ಫಂಡ್ಗೆ ಅಂತ ನೀವು ಘೋಷಿಸಿದ್ದ ಅನ್ನೋದು ಜನಕ್ಕೆ ನೀವು ಹೇಳ್ಬೇಕಾಗಿರೋ ಒಂದು ಧರ್ಮ ನಿಮ್ದು. ಇವಾಗ 8 ಜನ MLA-ಗಳಿದ್ದಾರೆ, 3 ಜನ ಮಿನಿಸ್ಟರ್ಸ್ ಇದ್ದಾರೆ. ಅವರೇನು ಅಭಿವೃದ್ಧಿ ಮಾಡಲ್ಲ, ಅವ್ರಿಗೇನು ಜವಾಬ್ದಾರಿ ಇಲ್ಲ. ಜನ ಏನಕ್ಕೆ ಅವ್ರನ್ನ ಗೆಲ್ಸಿ ಕಳಿಸಿದ್ದು, ಆ ಸ್ಥಾನಮಾನ ಕೊಟ್ಟಿದ್ದು. ನೀವು CM ಆಗಿ ಅವ್ರ ಸ್ಥಾನಮಾನದಲ್ಲಿದ್ದವರು ಈ ಮಾತುಗಳನ್ನೆಲ್ಲ ಬಿಟ್ಟು ನೀವು ಯಾಕೆ ಪರ್ಸನಲ್ ಅಟ್ಯಾಕ್ಸ್ ಮಾಡ್ತೀರಾ? ಇದೆಲ್ಲ ನಿಮ್ಮ ಆ ಸ್ಥಾನಕ್ಕೆ ನೀವು ಕೊಡುವಂತ ಬೆಲೆ, ಮರ್ಯಾದೆ, ಹೆಣ್ಮಕ್ಕಳಿಗೆ ಕೊಡುವಂತ ಗೌರವ, ಇದೆಲ್ಲ ಪ್ರತಿ ಒಂದು ದಿನ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಜಾತ್ಯತೀತ ಜನತಾದಳ ಅಂತಾರೆ, ಬರೀ ಜಾತಿ ವಿಚಾರ ಮಾತಾಡ್ತಾರೆ. ರೈತರ ಅಭಿವೃದ್ಧಿ ಅಂತಾರೆ, ಅದು ರೈತರ ಅಭಿವೃದ್ಧಿ ಆಗ್ತಾರ, ಕುಟುಂಬ ಅಭಿವೃದ್ಧಿ ಆಗ್ತಾರ ಅಂತ ಜನ ನೋಡ್ತಾ ಇದ್ದಾರೆ. ಸ್ವಾರ್ಥ ರಾಜಕಾರಣ, ಸುಳ್ಳು ಭರವಸೆ. ರೈತರ ಸಾಲ ಮನ್ನಾ ಅಂತಾರೆ, ಅದಾಗಿಲ್ಲ. ಸ್ತ್ರೀ ಶಕ್ತಿ ಸಂಘಗಳು ಸಾಲ ಮನ್ನಾ ಅಂದ್ರು, ಅದಾಗಿದೆಯಾ? ಆ ಸಂಘದಲ್ಲೇ ನೀವು ಕೇಳಿದ್ರೆ 1 ಸೆಕೆಂಡ್ ಹೇಳ್ತಾರೆ ಎಷ್ಟು ನೋವಲ್ಲಿದ್ದಾರೆ ಅವರು ಅಂತ. ಯಾರಿಗೂ ಸಹಾಯ ಮಾಡಲ್ಲ, ಯಾರ ಅಭಿವೃದ್ಧಿ ಬಂಡೆ ಜಿಲ್ಲೆಯಲ್ಲಿ ಆಗಿಲ್ಲ. ಮಾಡಲಿ ಬನ್ನಿ, ಭಾಳ ಕಷ್ಟಪಡಲಿ. ಸ್ವಲ್ಪ ದಿನ ಛತ್ರಿ ಹಿಡ್ಕೊಂಡು ಸಿನಿಮಾ ಶೂಟಿಂಗಲ್ಲಿ ಇರೋರು ಈ ಅಟ್ಲೀಸ್ಟ್ ಛತ್ರಿ ಬಿಟ್ಟು ಬಿಸಿಲಿಗೆ ಬಂದವ್ರೆ. ಸ್ವಲ್ಪ ಓಡಾಡಲಿ, ಬಿಸಿಲು, ನಮ್ಮ ರೈತರ ಕಷ್ಟ ಏನಂತ ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ಹಳ್ಳಿ ಕಡೆ ಓಡಾಡಿ, ಒಳ್ಳೇದು. ಮಾಡಲಿ ಬನ್ನಿ, ಭಾಳ ಕಷ್ಟಪಡಲಿ. ಸ್ವಲ್ಪ ದಿನ ಛತ್ರಿ ಹಿಡ್ಕೊಂಡು ಸಿನಿಮಾ ಶೂಟಿಂಗಲ್ಲಿ ಇರೋರು ಈ ಅಟ್ಲೀಸ್ಟ್ ಛತ್ರಿ ಬಿಟ್ಟು ಬಿಸಿಲಿಗೆ ಬಂದವ್ರೆ. ಸ್ವಲ್ಪ ಓಡಾಡಲಿ, ಬಿಸಿಲು, ನಮ್ಮ ರೈತರ ಕಷ್ಟ ಏನಂತ ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ಹಳ್ಳಿ ಕಡೆ ಓಡಾಡಿ, ಒಳ್ಳೇದು. ಮಾಡಲಿ ಬನ್ನಿ, ಭಾಳ ಕಷ್ಟಪಡಲಿ. ಸ್ವಲ್ಪ ದಿನ ಛತ್ರಿ ಹಿಡ್ಕೊಂಡು ಸಿನಿಮಾ ಶೂಟಿಂಗಲ್ಲಿ ಇರೋರು ಈ ಅಟ್ಲೀಸ್ಟ್ ಛತ್ರಿ ಬಿಟ್ಟು ಬಿಸಿಲಿಗೆ ಬಂದವ್ರೆ. ಸ್ವಲ್ಪ ಓಡಾಡಲಿ, ಬಿಸಿಲು, ನಮ್ಮ ರೈತರ ಕಷ್ಟ ಏನಂತ ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ಹಳ್ಳಿ ಕಡೆ ಓಡಾಡಿ, ಒಳ್ಳೇದು.
ಸರ್ಕಾರ ಕೈ ಮುಗಿತು.